ಹೆಲೋ ನಮಸ್ಕಾರ, ವಾಟ್ ಇಸ್ ಅಪ್ JB ಗ್ಯಾಂಗ್. ಗಣೇಶ ಹಬ್ಬ ಬಂತು, ಮನೆಯಲ್ಲಿ ಸೆಲೆಬ್ರೇಷನ್ ಗೆ ಪ್ರಿಪೇರ್ ಆಗ್ತಿದ್ದಾರೆ. ಆದ್ರೆ ಈ ಸಲ ಮನೆಯಲ್ಲಿ ಪೂಜೆಗೆ ಗಣೇಶನ ಆಚೆಯಿಂದ ನಾವು ತರ್ತಿಲ್ಲ. ನಾನೇ ನನ್ನ ಕೈಯಾರೆ ಮಾಡ್ತಿದ್ದೀನಿ. ಬೆಳಗ್ಗೆನೆ ಬೇಗ ಎದ್ದು ಸ್ನಾನ ಮಾಡಿದೀನಿ, ಹೊಟ್ಟೆ ತುಂಬಾ ಊಟ ಮಾಡಿದೀನಿ, ಎಲ್ಲ ಐಟಮ್ಸ್ ರೆಡಿಯಾಗಿ ಇಟ್ಕೊಂಡಿದೀನಿ. ಕೈ ಚೆನ್ನಾಗಿ ತೊಳ್ಕೊಂಡು ದೇವ್ರಿಗೊಂದು ನಮಸ್ಕಾರ ಮಾಡಿ ಕೆಲಸ ಶುರು ಮಾಡೋಣ ಬನ್ನಿ. ಜೇಡಿ ಮಣ್ಣ ತಂದಿದ್ದೀವಿ ಗುರು. ಮಧ್ಯಾಹ್ನ 4 ಗಂಟೆಗೆ ಶುರು ಮಾಡಿದ್ದು. ಇನ್ನು ಸಣ್ಣದೊಂದು ಇಲಿ ಮಾಡ್ಬೇಕು. ಇದು ಡೇ 2. ನಿನ್ನೆ ಮಾಡಿ ಮುಗಿಸಿದ್ದೆ ಅಂತ ಅನ್ಕೊಂಡೆ, ಬಟ್ ನನಗೆ ಯಾಕೋ ತೃಪ್ತಿ ಇರ್ಲಿಲ್ಲ. ಇನ್ನೂ ಸ್ವಲ್ಪ ಡೀಟೇಲಿಂಗ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಇವತ್ತು ಎದ್ದು ರೆಡಿಯಾಗಿ ಸ್ವಲ್ಪ ಡೀಟೇಲಿಂಗ್ ಮಾಡಿದೀನಿ. ಗಣೇಶನ್ನ ತೋರಿಸ್ತೀನಿ, ಬಟ್ ಅದಕ್ಕೂ ಮುನ್ನ ಆಚೆ ಹೋಗಿ ಹಬ್ಬಕ್ಕೆ ಪ್ರಿಪೇರ್ ಆಗಕ್ಕೆ ಎಲ್ಲಾ ಐಟಮ್ಸ್ ಶಾಪಿಂಗ್ ಮಾಡ್ಕೊಂಡ್ ಬರೋಣ. ಒಂದು ಸ್ಟೇಜ್ ನ ಡೆಕೋರೇಟ್ ಮಾಡೋಣ, ಆಮೇಲೆ ಗಣೇಶನ್ನ ಕೂರಿಸ್ತೀನಿ. ಆವಾಗೇ ನಿಮಗೆ ನಮ್ ಗಣೇಶನ್ ದರ್ಶನ. ಹೊರಟಿ ಗುರು ಶಾಪಿಂಗ್. ಫ್ರೂಟ್ಸ್ ತಗೊಂಡ್ಬರೋದು, ಪೂಜೆಗೆ ಇಡೋದು, ಆಮೇಲೆ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಸುಮ್ಮನೆ ಬಿದ್ದಿರುತ್ತೆ ಅಷ್ಟೇ. ಯಾರು ತಿನ್ನೋದಿಲ್ಲ, ಏನೂ ಇಲ್ಲ. ಹಸು ಬಂದ್ರೆ ಹಸು ಕೊಟ್ಬಿಡೋದು. ಇಲ್ಲಿ ಬ್ಯಾಗ್ ಒಳಗೆ ಇನ್ನೊಂದು ಬ್ಯಾಗು. ಫ್ಲವರ್ ಹೆಸರು ಗೊತ್ತಷ್ಟೇ. ಹೆಸರು ಗೊತ್ತಾ? ಈ ಹೆಸರೇನು? ಸುಗಂಧ ರೋಜಾ. ಸುಗಂಧ ರೋಜಾ. ಯೆಲ್ಲೋ ಕಲರ್ ಹೆಸರು ಸೇವಂತಿ. ಹಬ್ಬ ಅಂತ ಬಂದ ತಕ್ಷಣ ಈ 2 ದಿನ ಈ ಬಾಳೆ ಕಂಬ, ಹೂವು, ಹಣ್ಣು, ಗಣೇಶ ಏನೇ ಐಟಮ್ ಇದ್ರು ರೇಟ್ ಜಾಸ್ತಿ ಮಾಡ್ಬಿಡ್ತಾರೆ. ತಂದಿರೋ ಒಂದು ಬ್ಯಾಗಲ್ಲೇ ಹೂವು ಫುಲ್ ಫಿಲ್ ಮಾಡ್ಕೊಂಡ್ಬಿಟ್ರೆ ಬೇರೆ ಎಲ್ಲ ಐಟಮ್ಸ್ ಏನ್ರಲ್ಲಿ ತೊಗೊಂಡೋಗೋದು? ಕೈಯಲ್ಲಿ ಬಾಳೆ ಕಂಬ ಎಷ್ಟು? 50 ರೂಪಾಯಿ. ಬಟ್ ಇಷ್ಟಿಟ್ಟಿದ್ದಾರೆ ಆಯ್ತಾ. ಇವಾಗ 50 ರೂಪಾಯಿಗೆ ಮಾರ್ತಾರೆ. ನಾಳೆ ಬೆಳಗ್ಗೆ ಇಲ್ಲೇ ಬಿಟ್ಬಿಟ್ಟಿರ್ತಾರೆ, ಫ್ರೀ ಆಗಿ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಅಲ್ಲ, ನಮ್ಮ ಮನೆ ಹತ್ರ ಇರೋ ಈ ಸಣ್ಣ ಮೇನ್ ರೋಡ್ KR ಮಾರ್ಕೆಟ್ ತರ ಆಗ್ಬಿಟ್ಟಿದೆ. ಫುಲ್ ಟ್ರಾಫಿಕ್. ಎಲ್ಲ ನೀವೇ ಎತ್ಕೊಂತೀಯ ಅಂತ ಹೇಳ್ದೆ, ನನ್ನ ಹತ್ರ ಎಲ್ಲ ಇದೆ. ಎಷ್ಟಮ್ಮ ಹೂವು ತಗೊಂತೀರಾ? ಅಲ್ಲ, ಬ್ಯಾಗ್ ಫುಲ್ ಬರೀ ಹೂವನೇ ಐತಲ್ಲಮ್ಮ. ಡೇರಾ ಹೂವು ಅಂದ್ರೆ ಹೆಂಗಿರುತ್ತೆ ನೋಡಕ್ಕೆ? ಸನ್ಫ್ಲವರ್ ತರ ಇರುತ್ತೆ. ಮ್ಯಾರಿಗೋಲ್ಡ್ ಅಂದ್ರೆ ಬಿಸ್ಕೆಟ್. ಅದು 10 ನಿಮಿಷ ಬ್ಯಾಗ್ ಇಟ್ಕೊಳಕ್ ಆಗಿಲ್ಲ, ನನ್ನ ಕೈ ಕೊಟ್ಬಿಟ್ಟ. ಜೀವನ ಪೂರ್ತಿ ಎಲ್ರದ್ದು ಜವಾಬ್ದಾರಿ ಹೊತ್ತು ಬೆನ್ನು ಬರ್ತಿದೆ ಗುರು ನನಗೆ. 50 ರೂಪಾಯಿ ನೋಡಿನಾ? ನೆಗೋಸಿಯೇಷನ್ ಮಾಡ್ತವ್ರೆ. ಬಾರ್ಗೇನಿಂಗ್ ಸ್ಕಿಲ್ಸ್. 20 ರೂಪಾಯಿ ಅಂತ ಹೇಳಿದ್ರು. ನಮ್ಮಮ್ಮ ಬಾರ್ಗೇನ್ ಮಾಡಿದ ತಕ್ಷಣ 50 ರೂಪಾಯಿಗೆ 3. ಅದ್ರಲ್ಲೂ ಸೆಲೆಕ್ಟಿವ್. ಅವ್ರು ಯಾವ್ದು ಕೊಟ್ಟರು ಅದು ತೊಗೊಳಲ್ಲ. ಕೇಳಿ ಅದು ಅವ್ರಿಗೆ ಯಾವ್ದು ಬೇಕೋ ಅದನ್ನೇ ಇಸ್ಕೊಂಡು. ವೆಲ್ವೆಟ್ ಹೂವು ಅಂತೆ 150 ರೂಪಾಯಿಗೆ ಒಂದು ಕಟ್ಟ. ಏನು ಅದರಿಂದ ಪೂಜೆ ಏನು ಮಾಡಲ್ವಲ್ಲ? ಡೆಕೋರೇಷನ್. ಓಕೆ, ಬೇಡ ಆಂಟಿ. ಆಪಲ್ ರೆಡ್ ಇದನ್ನ ಇಟ್ಕೋ ಅಂತ ಹೇಳ್ತಾರೆ. ಅಲ್ಲಿ ಆಪಲ್ ಎತ್ಕೊಡು ಅಂತಾರೆ. ಅಲ್ಲ ಗುರು, ನಮ್ಗೆ ಇಲ್ಲಿ ರೆಸ್ಪೆಕ್ಟ್ ಇಲ್ಲ ಗುರು. ಕರ್ಕೊಂಡ್ ಬರ್ತಾರೆ, ಬ್ಯಾಗ್ ಹೊತ್ಕೊಂಡು ಹೋಗಿ ಅಷ್ಟೇ ನಮ್ ಕೆಲಸ. ಬನಾನಾ ರೇ ಎಲ್ಲೋ ಬನಾನಾ. ಮೋಸಂಬಿ ಗ್ರೀನ್ ಮೋಸಂಬಿ. ಚೇಪೆಕಾಯಿ ಗ್ರೀನ್ ಚೇಪೆಕಾಯಿ. ಒಂದೊಂದು ಕೆಜಿ ಹಾಕಿ. ಒಂದೊಂದು ಕೆಜಿ ಬರುತ್ತೆ ಕರೆಕ್ಟಾಗಿ. ಜಾಸ್ತಿ ಬಂದ್ರೆ ಫ್ರೀಯಾಗಿ ಕೊಡೋಣ. ಎಲ್ಲ ಒಂದೊಂದು ಕೆಜಿ ಹಾಕ್ರಿ ಅಕ್ಕ. ತರಕಾರಿ ಅಂಗಡಿ ಒಳಗೂ ಇಟ್ಟೋರ್ ಗುರು ಗಣೇಶನ. ಎಲ್ಲ ಸೀಸನ್, ಏನು ಮಾಡಕ್ಕಾಗಲ್ಲ. ಚೇಪೆಕಾಯಿ ಕೆಜಿ ಲೆಕ್ಕನಾ? ಈ ತರ ಮಮ್ಮಿ ಜೊತೆ ಶಾಪಿಂಗ್ ಬಂದ್ರೆ ಒಂದು ಬೆನಿಫಿಟ್ ಏನು ಗೊತ್ತಾ? ಇಲ್ಲಿ ಆಗಿದ್ದು 480 ರೂಪೀಸ್. ನಮ್ಮಮ್ಮ ನಮ್ಮ ಕೈ ಕೊಟ್ಟಿದ್ದು 500 ರೂಪೀಸ್. 20 ರೂಪೀಸ್ ನಮ್ಮ ಜೇಬಿಗೆ. ಬಾಳೆಕಂಬ 50. ಅಲ್ಲಿ 50ನಾ? ಎಲ್ಲರೂ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ರು ಆಲ್ರೆಡಿ. ಚಿಕ್ಕ ವಯಸ್ಸಲ್ಲಿದ್ದಾಗ ಮನೆಗೆ ಒಂದು ದೊಡ್ಡ ಗಣೇಶ ತಗೊಂಡಾಗ ನನಗೆ ಒಂದು ಸಣ್ಣ ಗಣೇಶ ಬೇಕು ಅಂತ ಗಲಾಟೆ ಮಾಡ್ತಿದ್ದೆ. ಈಗೆಲ್ಲ ಆಯ್ತು ಗುರು, ವರ್ಕೌಟ್ ಆಗೋದಿಲ್ಲ. ಕೆಜಿ ಬಾಳೆಹಣ್ಣು ಕೆಜಿ 40. ಬಾಳೆ ಕಂಬ ಜೋಡಿ 50. ಯು ಕ್ಯಾರಿ ಆಲ್ ಆಫ್ ದಿಸ್ ಇನ್ ಒನ್ ಹ್ಯಾಂಡ್, ಯು ವಿಲ್ ಗೆಟ್ ಟು ನೋ. ವಿಳ್ಳೆದೆಲೆ ಇದೆಯಾ ಮನೇಲಿ? ಇದೆಯಾ? ಯಾವಾಗ ತಗೊಂಡ್ರಿ? ಎಷ್ಟಾಯ್ತು ನಿನ್ನೆ? ಎಷ್ಟು? ಒಂದೆಷ್ಟು ವಿಳ್ಳೆದೆಲೆ? ನಿನ್ನೆ 1 ರೂಪಾಯಿ, ಇವಾಗ 2 ರೂಪಾಯಿ. ಬ್ರೈನ್ ಯೂಸ್ ಮಾಡೋರೆ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಮ್ಯಾಥ್ಸ್ ಎಕ್ಸ್ಪ್ಲೇನ್ ಮಾಡ್ತಿದ್ಯಾ? ಎಕನಾಮಿಕ್ಸ್. 40 ಬೇರೆ ಜಾಗಕ್ಕಿಂತ ಇಲ್ಲೇ ಬೆಸ್ಟ್ ಆಯ್ತಲ್ಲ. ಅಲ್ಲ, ನಮ್ಮಮ್ಮ ವಿಳ್ಳೆದೆಲೆನ ಒಂದಿನ ಮುಂಚೆನೇ 1 ರೂಪಾಯಿ ಕಮ್ಮಿಗೆ ತೊಗೊಂಬಂದವ್ರೆ. ಇವರು 40 ರೂಪಾಯಿಗೆ ಕಮ್ಮಿ ರೇಟಿಗೆ ಬಾಳೆ ಕಂಬ ಕೊಟ್ಬಿಟ್ಟು ಚೇಂಜ್ ಇಲ್ಲ ಅಂದ್ಬಿಟ್ಟು ಇದನ್ನು ಕೊಟ್ಬಿಟ್ಟವ್ರೆ. ನಾವೇ ಸ್ಮಾರ್ಟ್ ಅನ್ಕೊಂಡ್ರೆ ಅವ್ರು ನಮ್ಮನ್ನೇ ಸ್ಕ್ಯಾಮ್ ಮಾಡ್ಬಿಟ್ರು. ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಈಗ ಇಲ್ಲಿ ಇರೋ ಈ ಟೇಬಲ್ನ ಪೂರ್ತಿ ಯೂಟಿಲೈಸ್ ಮಾಡಿಕೊಂಡು ಗಣೇಶ ಕೂರ್ಸಕ್ಕೆ ಡೆಕೋರೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಇದು ಬ್ಯಾಕ್ ಡ್ರಾಪ್. ಡೆಕೋರೇಷನ್ ಕೆಳಗೆ ಅರ್ಧ ಮುಗ್ದಿದೆ. ಸೊ ವಿ ಆರ್ ಹಿಯರ್. ಏನಕ್ಕೆ ಅಂದ್ರೆ ನಮ್ಮ ಗಣೇಶನ ಕೆಳಗೆ ತಗೊಂಡು ಹೋಗಕ್ಕೆ ಇದನ್ನ ಕೆಳಗೆ ತಗೊಂಡೋಗಿ ಕೂರಿಸ್ತೀನಿ. ಡೆಕೋರೇಷನ್ ಎಲ್ಲ ಆದ್ಮೇಲೆ ಓವರ್ ಆಲ್ ಆಗಿ ಏನೇನಾಗಿದೆ, ಹೆಂಗ್ ಕಾಣ್ತಿದೆ ಅಂತ ನಿಮ್ಗೆ ತೋರಿಸುವಾಗ ಆವಾಗ ರಿವೀಲ್ ಮಾಡ್ತೀನಿ. ನನ್ ಕೈಯಾರೆ ಮಾಡಿದ್ ಗುರು. ವೆಲ್ಕಮ್. ಇದೇ ಗುರು ನಮ್ಮ ಮನೆ ಗಣೇಶ. ಸಿಂಪಲ್ ಆಗಿ ಮಾಡಿದೆ. ನಮ್ಮಮ್ಮ ಹಾರ ಎಲ್ಲ ಹಾಕಿ ಸ್ವಲ್ಪ
ಮಸ್ತಾಗಿ ಕಾಣೋ ತರ ಮಾಡಿದ್ದಾರೆ. ಗಣೇಶ ಹೆಂಗಿದೆ ಅಂತ ಕಾಮೆಂಟ್ಸ್ ಅಲ್ಲಿ ಹೇಳಿ ತಿಳಿಸಿ. ಮಾಡ್ರಿ ಕೆಲಸ ಮಾಡ್ರಿ. ಇದನ್ನೆಲ್ಲ ಫುಲ್ ಮಾಡಿದ್ದೆ ನಾನು. ಯಪ್ಪ ಎಲ್ಲ ರೆಡಿ ಮಾಡೋ ಅಷ್ಟ್ರಲ್ಲಿ ರಾತ್ರಿನೇ ಆಗೋದ್ ಗುರು. ಆಚೆ ಹೋದ್ರೆ ಒಂದೇ ರಶ್, ಬರೀ ಟ್ರಾಫಿಕ್. ಊರೇ ಹಬ್ಬದ ಜೋಶಲ್ಲಿದೆ. ನಾಳೆ ಬೆಳಗ್ಗೆ ಬೇಗ ಎದ್ದೇಳ್ಬೇಕು ಗುರು. ಮನೇಲಿ ಕಡುಬು ಮಾಡಿರ್ತಾರೆ. ಬೆಳಗ್ಗೆ ಬೇಗ ಎದ್ದು ಪೂಜೆ ಆದ್ಮೇಲೆ ನಾಷ್ಟ ಮಾಡಿ ಚೆನ್ನಾಗಿ ಕಡುಬು ತಿನ್ನೋದೆ. Where is the ಕಡುಬು? This is the ಕಡುಬು. ಇದನ್ನೆಲ್ಲ ನಾನು ಒಬ್ಬನೇ ತಿಂದು ಖಾಲಿ ಮಾಡ್ತೀನಿ. ಈಗ ಇನ್ನು ಇಷ್ಟೇನ ಮಾಡಿರೋದು? ಮಾಡ್ಬೇಕು. ಯಾವಾಗ ಮಾಡ್ತೀರಾ? ಇವಾಗ ಮಾಡ್ಬೇಕು. ಈಗ ಟಿಫನ್ ತಿಂದು ಸ್ವಲ್ಪ ಹೊತ್ತಾದ್ಮೇಲೆ ಏರಿಯಾ ಅಲ್ಲಿ ಬಾಯ್ಸ್ ಜೊತೆ ರೌಂಡ್ಸ್ ಹೋಗೋಣ. ಇದನ್ನ ಕೊಟ್ಟಿದ್ದಾರೆ ಗುರು. ಆಚೆ ಹೋಗಿ ಇಲ್ಲಿಗೆ ಆಗ್ಬಿಟ್ ಬಾ ಅಂತ. ನಾನು ಇಲ್ಲಿ ಹಾಕಿದ್ರೆ ನಮ್ ಬೆಕ್ಕು ತಿನ್ಬಿಡುತ್ತೆ ಅನ್ನೋದೇ ನನ್ನ ಭಯ. ಹಬ್ಬದ ದಿನ ಹೈಲೈಟೇ ಹಬ್ಬದ ಊಟ ಗುರು. ನಮ್ಮ ಮನೇಲಿ ಎಳ್ಳಿನ ಕಡುಬು, ಕೊಬ್ಬರಿ ಕಡುಬು, ಆಮೇಲೆ ಒಗ್ಗರಣೆ ಹಾಕಿ ಅದೇನೋ ಮಸಾಲೆದೇನೋ ಮಾಡಿದ್ರು. ಇಲ್ಲಿ ಊಟನೇ ಮಾಡಿಲ್ಲ, ಬರೀ ಅದನ್ನೇ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡಿದ್ದಾಯ್ತು. ಹಲೋ, ಎಲ್ಲಿದ್ಯಾ ಮಾಮ್? ಮನೇಲಿದ್ಯಾ? ಮನೇಲಿ ಕುತ್ಕೊಂಡು ಏನೋ ಮಾಡ್ತಿದ್ಯಾ? ಎದ್ದು ಆಚೆ ಬರೋಲಿ. ಹೋಗ್ ಗಣೇಶ ನೋಡ್ಕೊಂಡ್ ಬರೋಣ. ಏರಿಯಾ ಫುಲ್ಲು. ಬಾ ಬೇಗ ಬಾ. ಎಲ್ಲೆಲ್ಲಿ ಗಣೇಶ ಇಟ್ಟವ್ರೆ ಅಂತ ಗೊತ್ತಿಲ್ಲ. ಸುಮ್ಮನೆ ಒಂದು ರೌಂಡ್ ಹೊಡಿತಾ ಇದೀವಿ. ಸೌಂಡ್ ಎಲ್ಲಿ ಬರ್ತಿದ್ಯೋ ಅಥವಾ ಜಿಗಿ ಅಂತ ಲೈಟ್ ಎಲ್ಲಿ ಬರ್ತಿದ್ಯೋ ಅಲ್ಲಿ ಹೋಗ್ತಾ ಇದೀವಿ ಸುಮ್ಮನೆ. ನಮ್ಮ ಮನೇಲಿ ಇಟ್ಟಿರೋ ಗಣೇಶನ ತಗೊಂಡೋಗಿ ವಿಸರ್ಜನೆಗೆ ಬಿಡ್ಬೇಕಂತೆ. ಬೇಜಾರಾಗ್ತಿದ್ದಿಲ್ಲ ಗುರು. ಬೇಜಾರಾಗ್ತಿದೆ ಬ್ರೋ. ಅಲ್ಲಿ ಇಟ್ಟು ಬಂದಾಯ್ತು, ಬೇಜಾರಾಗ್ತಿದೆ. ಇನ್ನೊಂದಷ್ಟು ದಿನ ಗುರು ಎಲ್ಲಿ ನೋಡಿದ್ರೆ ಅಲ್ಲಿ ಪಟಾಕಿ ಟಮಟೆ ಇದೇ ಜೋರು. ಆದ್ರೂ ಗಣೇಶ ಚತುರ್ಥಿ ಅನ್ನೋದೇನಿದೆಯಲ್ಲ ಒಂದು ಬ್ಯೂಟಿಫುಲ್ ಹಬ್ಬ ಗುರು. ಹೋಗಿ ಹೂವ ಹಣ್ಣು ತಗೊಂಡ್ಬರೋದು, ಮನೇನ ಮಸ್ತಾಗಿ ಅಲಂಕಾರ ಮಾಡೋದು, ದೇವ್ರನ್ನ ಕೂರ್ಸೋದು, ಹಬ್ಬದ ಊಟ ತಿನ್ನೋದು, ಎಲ್ರ ಮನೆಗೂ ಹೋಗಿ ಅವ್ರ ಮನೇಲಿ ಕೂರ್ಸಿರೋ ದೇವ್ರನ್ನ ನೋಡ್ಕೊಂಡ್ ಬರೋದು, ಟಮಟೆ ಹೊಡಿಯೋದು, ಪಟಾಕಿ ಹೊಡಿಯೋದು, ಕುಣಿಯೋದು, ಬೇಜಾರಾದ್ರೂ ಗಣೇಶಪ್ಪನ್ನ ಖುಷಿಯಾಗಿ ಕಳ್ಸ್ಕೊಡೋದು, ಊರೆಲ್ಲ ಒಂದಾಗಿ ಮಸ್ತಾಗಿ ಆಚರಣೆ ಮಾಡ್ತೀವಿ. ಇದೆಲ್ಲ ನೋಡಿದ್ರೆ ನನಗೆ ನಿಜವಾಗ್ಲೂ ಖುಷಿ ಕೊಡುತ್ತೆ. ಈ ವರ್ಷ ಗಣೇಶಪ್ಪನ್ಗೆ ಟಾಟಾ ಹೇಳ್ತಾ ಕಳ್ಸ್ಕೊಟ್ಟಿದೀವಿ. ಬರ್ತಾನೆ ಬಾಸ್, ಮತ್ತೆ ಮುಂದಿನ ವರ್ಷ ಬರ್ತಾನೆ.